ಹೆಣ ಆಚೆ ತೆಗೆಯಲು ಅಧಿಕಾರಿಗಳು ಇದೇನ್ ಮಾಡಿದ್ರು? ಮೂಢನಂಬಿಕೆಯ ಮೊರೆ ಹೋದ್ರ ಚಿಕ್ಕೋಡಿಯ ಅಧಿಕಾರಿಗಳು. ಕೈಯಲ್ಲಿ ಜವಾರಿ ಕೋಳಿ ಹಿಡ್ಕೊಂಡು ವ್ಯಕ್ತಿ ಬಿಂದಾಸಾಗಿ ಅದೇಗ್ ಬರ್ತಿದ್ದಾನೆ ಅಂತ ನೋಡ್ಬಿಡಿ. ಆತನ ಹಿಂದೆ ಹಿಂದೆ ಪೊಲೀಸರು ಇತರೆ ಅಧಿಕಾರಿಗಳು ಬರ್ತಾ ಇದ್ರು ಕಣ್ರಿ. ಶವ ಹೊರತೆಗೆಯುವ ಮುನ್ನ ಕೋಳಿ ಬಲಿ ನೀಡಿ ಸರ್ಕಾರಿ ಅಧಿಕಾರಿಗಳೇ ಮೂಢನಂಬಿಕೆ ಸಾರಿರುವ ಘಟನೆಯೊಂದು ನಡೆದೋಗ್ಬಿಟ್ಟಿದೆ. ಅಂದಹಾಗೆ ಇದು ಚಿಕ್ಕೋಡಿಯ ಕಡಕ್ಲಾಟ್ ಗ್ರಾಮದಲ್ಲಿ ಕಂಡುಬಂದ ದೃಶ್ಯ ಕಣ್ರಿ. ಇತ್ತೀಚೆಗೆ ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ಸ್ವಂತ ಗಂಡನನ್ನೇ ಕೊಲೆ ಮಾಡಿದ್ದ ಪತ್ನಿ, ಕುರಿ ಮೇಯಿಸುತ್ತಿದ್ದ ಗಂಡ ರಾಘು ಗೌಡೆಯನ್ನ ಪತ್ನಿ ಬಂಗಾರಿಯೇ ತನ್ನ ಲವರ್ ರಾಮ ಜೊತೆ ಸೇರಿ ಕೊಲೆ ಮಾಡಿಬಿಟ್ಟಿದ್ಲು. ಅಲ್ಲದೆ ಕಬ್ಬಿನ ಗದ್ದೆಯಲ್ಲಿ ಶವವನ್ನ ಹೂತಾಕಿ ಏನೋ ನಡೆದೇ ಇಲ್ವೇನೋ ಎಂಬಂತೆ ಇದ್ಲು ಕಣ್ರಿ. 6 ತಿಂಗಳ ಹಿಂದೆ ಕೊಲೆ ನಡೆದಿದ್ರು ಈಕೆ ಮಾತ್ರ ಗಂಡ ಬರ್ತಾನೆ, ಈಗ ಬರ್ತಾನೆ, ನಾಳೆ ಬರ್ತಾನೆ ಅಂತ ಕತೆ ಹೇಳ್ತಿದ್ಲು. ಈಕೆ ಗಂಡ ಇಲ್ಲದೆ ಇರುವಾಗ ತನ್ನ ಲವರನ್ನ ಜೊತೆ ಮಂಚದ ಸುಖದಲ್ಲಿ ತೇಲಾಡ್ತಿದ್ಲು. ಆದ್ರೆ ಕೊನೆಗೆ ಮನೆಯವರಿಗೆ ಡೌಟ್ ಬಂದು ಕೇಳಿದಾಗ ನಡೆದ ಎಲ್ಲ ಸತ್ಯವನ್ನ ಒಪ್ಕೊಂಡಿದ್ಲು ನೋಡಿ. ಪೊಲೀಸರ ಸಮ್ಮುಖದಲ್ಲಿ FSL ಟೀಮ್ನಿಂದ ಶವ ಹೊರತೆಗೆಯಲಾಗಿದೆ. ಆದ್ರೆ ಶವ ಹೊರತೆಗೆಯುವ ಮುನ್ನ ಅಧಿಕಾರಿಗಳು ಕೋಳಿ ಬಲಿ ನೀಡಿರೋದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ ನೋಡಿ. ಚಿಕ್ಕೋಡಿ ACSS ಸಂಪಗಾವಿ ಸಮ್ಮುಖದಲ್ಲಿ ಶವ ಹೊರಕ್ಕೆ. ಶವ ತೆಗೆಯುವ ಮುನ್ನ ಕೋಳಿ ಬಲಿ ನೀಡಿದ್ದೇಕೆ? ಎಸ್, ಎಲ್ಲೇ ಕೊಲೆ ನಡೆದಿದ್ರು ಸಹಜವಾಗಿ ಶವ ಆಚೆ ತೆಗೆಯೋದು ಮಾಮೂಲಿ ಕಣ್ರಿ. ಆದ್ರೆ ಇಲ್ಲಿ ಶವ ಆಚೆ ತೆಗೆಯುವ ಮುನ್ನ ಕೋಳಿ ಬಲಿ ನೀಡಿದ್ದಾರೆ. ಅದು ಮೂಢನಂಬಿಕೆ ವಿರುದ್ಧ ದೂರ ಇರಿ ಅಂತ ಅಭಿಯಾನ ಮಾಡುವ ಅಧಿಕಾರಿಗಳೇ ಎಡವಟ್ಟು ಮಾಡಿದ್ದಾರೆ ನೋಡಿ. ಶವ ಆಚೆ ತೆಗೆಯಬೇಕಾದ್ರೆ ಸ್ಥಳದಲ್ಲಿ ಚಿಕ್ಕೋಡಿ ಉಪವಿಭಾಗಾಧಿಕಾರಿ SS ಸಂಪಗಾವಿ, ಚಿಕ್ಕೋಡಿ ತಹಶೀಲ್ದಾರ್ ರಾಜೇಶ್ ಬುರ್ಲಿ ಹಾಗೂ ಪೊಲೀಸ್ DYSP ಗೋಪಾಲ್ ಕೃಷ್ಣ ಗೌಡರ್ ಸೇರಿದಂತೆ ಇತರೆ ಅಧಿಕಾರಿಗಳು ಸ್ಥಳದಲ್ಲೇ ಇದ್ರು. ಇವರ ಮುಂದೆಯೇ ಜವಾರಿ ಕೋಳಿಯನ್ನ ಬಲಿ ನೀಡಲಾಗಿದೆ. ಇವರ ಗಮನಕ್ಕೆ ಬಂದಿದ್ರು ಯಾರು ತಡೆದಿಲ್ಲ ನೋಡಿ. ಯಾರ ಮಾತನ್ನ ಕೇಳಿ ಈ ರೀತಿ ಕೋಳಿ ಬಲಿ ನೀಡಿದ್ರು ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ. ಮೂಢನಂಬಿಕೆ ದೂರ ಮಾಡಬೇಕೆನ್ನುವ ಅಧಿಕಾರಿಗಳೇ ಈ ರೀತಿ ಮಾಡಿದ್ರೆ ಹೇಗೆ ಎಂಬ ಪ್ರಶ್ನೆ ಇದೀಗ ಜನರಲ್ಲಿ ಕಾಡೋದಕ್ಕೆ ಶುರುವಾಗಿದೆ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕೋಡಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.